ಏನು ಮುತ್ತು ನೀವು ಅಷ್ಟು ಗೊತ್ತಾಗಲ್ವಾ ನಿಮಗೆ? ನೀವು ಕುಡ್ದಿದ್ದೀರಾ ಅಂತ ಪಾಪ ನಮ್ಮ ಮಾವ ಬೇಜಾರು ಮಾಡ್ಕೊಂಡಿದ್ದೀರಾ ಅವರು. ಛೇ 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 ಛೇ, ತಪ್ಪು ತಪ್ಪು ತಪ್ಪು, ನಿಜವಾಗ್ಲೂ ತಪ್ಪು, ವೆರಿ ಬ್ಯಾಡ್ ಮುತ್ತು. ನಿಮ್ಗೆ ಏ ಮುತ್ತು, ಏನು ಹೇಳೋ, ಮಾತಾಡೋ. ತಲೆವರೇ, ನಾನೇನು ಹೇಳಲ್ಲ, ಏನು ಹೇಳಲ್ಲ. ನೀವು ಮಲ್ಕೊಳ್ಳಿ, ಔಷಧಿ ತಗೊಳ್ಳಿ. ನೀವು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು. ನನಗೇನು ಗೊತ್ತಿಲ್ಲ, ನಾನೇನು ಹೇಳಲ್ಲ, ನನಗೇನು ಗೊತ್ತಿಲ್ಲ. ಏಯ್ ತಲೆವರೇ, ನೀವು ಚೆನ್ನಾಗಿರ್ಬೇಕು. ಮುತ್ತು, ಏ ಮುತ್ತು, ಮುತ್ತು, ಏ ಮುತ್ತು. ಆದರೂ ನನಗೊಂದು ಅನುಮಾನ. ಅನುಮಾನನ? ಏನು ಮಾವ? ಹೌದು ಒಳ್ಳೆ ಅಂದರೆ ನಮ್ಮ ಮುತ್ತು ಯಾವತ್ತೂ ಹೀಗೆ ಆಡ್ದವನಲ್ಲ. ಅವನು ಹೀಗೆ ಆಡ್ತಿದ್ದಾನೆ ಅಂದರೆ ಅವನ ಮನಸ್ಸಲ್ಲಿ ಏನೋ ಇಟ್ಕೊಂಡಿದ್ದಾನೆ ಅಂತಲೇ ಅರ್ಥ. ನೀವೊಂದು ಕೆಲಸ ಮಾಡ್ತೀರಾ? ಹೇಳಿ. ಅವನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡು ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ನೀವೇ ಬಗೆಹರಿಸ್ಬಿಡಿ. ಅಷ್ಟೇ ತಾನೇ? ಆಯಿತು, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಸಮಸ್ಯೆನ ಬಗೆಹರಿಸ್ತೀನಿ. ನೀವು ಆರಾಮಾಗಿ ರೆಸ್ಟ್ ಮಾಡಿ. ಆಗಲಿ ಹೇಳಿ ಅಂದರೆ. ಏನು ಮಾವ ನಿಮ್ಮ ಕಥೆ? ನನ್ನ ಕೈಗೆ ಗನ್ ಕೊಟ್ಟು ಸುಳ್ಳು ಹೇಳ್ದವ್ರನ್ನ ಸುಟ್ಟುಬಿಡು ಅಂತಿದ್ದೀರಾ, ಆದರೆ ಸುಳ್ಳು ಹೇಳ್ತಿರೋನೇ ನಾನು. ಈಗ ನನ್ನ ಬಗ್ಗೆ ಹೇಳಕ್ಕೆ ಬಂದಿರೋ ಮುತ್ತು ಹತ್ರ ನನ್ನನ್ನೇ ಕಳಿಸಿ ಏನು ವಿಷಯ ಕೇಳು ಅಂತ ಹೇಳ್ತಿದ್ದೀರಾ. ಕೈಗೆ ಬೇಡಿ ಹಾಕಿ ಅದ್ರ ಕೀನ ನನ್ನ ಕೈಲೇ ಕೊಟ್ಟಾಗಾಯ್ತು. ಯಾಕಡೆ ಅಂದರೆ ಏನು ಯೋಚನೆ ಮಾಡ್ತಿದ್ದೀರಿ? ಅದೇ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ಮಾವ. ನಾನೆಲ್ಲ ಬಗೆಹರಿಸ್ತೀನಿ, ನೀವು ಪುಸ್ತಕ ಓದಿ. ನನ್ನ ಮಗಳ ಸೆಲೆಕ್ಷನ್ನು ಸರಿಯಾಗಿ ಐತೆ. ನೋಡು ಸುಬ್ಬು, ಸುಮ್ಮನೆ ಕಾರಣಗಳು ಕೊಡಬೇಡ. ಒಂದು ನೀನ್ ಇಲ್ಲಿಗೆ ಬರ್ಬೇಕು, ಇಲ್ಲ ನಾನು ಅಲ್ಲಿಗೆ ಬರ್ತಿದ್ದೀನಿ ಅಷ್ಟೇ. ಮೇಡಮ್, ನಿಮಗೆ ನಾನು ಹೇಳೋದೇ ಅರ್ಥ ಆಗ್ತಾ ಇಲ್ಲ. ಸುಬ್ಬು, ನೀನೇ ನನ್ನನ್ನು ಅರ್ಥ ಮಾಡ್ಕೋತಾ ಇದೀಯಾ? ನೀನ್ ಇಲ್ದೆ ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಒಂದೊಂದು ನಿಮಿಷನೂ ಒಂದೊಂದು ವರ್ಷದ ತರ ಫೀಲ್ ಆಗ್ತಿದೆ ನನಗೆ. ಒಂದು ಮಾತ್ರ ನಿಜ ಕಣ, ನೀನಿಲ್ದೆ ಅವಳು ಒಂದು ಕ್ಷಣನೂ ಇರಲ್ಲ ಕಣ. ಹೌದು ಸುಬ್ಬು, ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ, ನಿದ್ದೆ ಅಂತೂ ದೂರದ ಮಾತು, 3 ಹೊತ್ತು ನಿಂದೆ ಜಪ. ಕೇಳಿಸ್ಕೊಂಡ್ಯಾ ಸುಬ್ಬು? ನಾನೇನಾದ್ರೂ ಸುಳ್ಳು ಹೇಳಿದ್ರು ಅಪ್ಪ ಅಮ್ಮ ಸುಳ್ಳು ಹೇಳಲ್ಲ ತಾನೆ? ಮೇಡಮ್, ನೀವು ಸುಳ್ಳು ಹೇಳ್ತಿದ್ದೀರ ಅಂತ ನಾನು ಹೇಳ್ತಾ ಇಲ್ಲ ಮೇಡಮ್. ನೀವು ನನ್ನ ಎಷ್ಟು ಮಿಸ್ ಮಾಡ್ಕೋತಿದ್ರು ನಾನು ಅಷ್ಟೇ ಮಿಸ್ ಮಾಡ್ಕೋತಾ ಇದ್ದೀನಿ. ಆದರೆ ಇಲ್ಲಿ ಪರಿಸ್ಥಿತಿ ಬೇರೆ ಥರ ಇದೆ. ನಾನು ಇವಾಗ ಸಡನ್ನಾಗಿ ಹೊರಟು ಬರೋದಕ್ಕಾಗಲ್ಲ. ಯಾಕೆ ಸುಮ್ಮೋ, ಅಲ್ಲೇನಾದ್ರು ಸಮಸ್ಯೆನಾ? ನೀನು ಮಗುನಲ್ಲಿ ಬಿಡಕ್ಕೆ ತಾನೇ ಹೋಗಿದ್ದು, ಬಿಟ್ಟ ಮೇಲೆ ಬಂದ್ಬಿಡಬೇಕಪ್ಪ. ವಾಪಸ್ ಬರೋ ಪರಿಸ್ಥಿತಿ ಇದ್ದಿದ್ರೆ ನಾನು ಖಂಡಿತ ಬರ್ತಾ ಇದ್ದೆ. ಅಂದ್ರೆ ಅಲ್ಲಿ ಏನ್ ನಡೀತಿದೆ ಸುಬ್ಬು? ಅಯ್ಯೋ, ಅದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ ಅಮ್ಮೋರೆ. ನಾನು ನೇರವಾಗಿ ಅಲ್ಲಿಗೆ ಬರ್ತೀನಲ್ಲ, ಎಲ್ಲ ಡೀಟೇಲಾಗಿ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನೀನ್ ಹೇಳೋದು ಬೇಕಾಗಿಲ್ಲ, ನಾನು ಕೇಳೋದು ಬೇಕಾಗಿಲ್ಲ, ನಾನು ಅಲ್ಲಿಗೆ ಬರ್ತಿದ್ದೀನಿ ಅಷ್ಟೇ. ಮೇಡಮ್, ನೀವು ಯಾಕೆ ಹಿಂಗೆ ಹಠ ಮಾಡ್ತಾ ಇದ್ದೀರಾ? ನೋಡಮ್ಮ, ನನ್ನ ಮಾತು, ನನ್ನ ಮನಸ್ಸಿನ ನೋವು ಇವನಿಗೆ ಹಠದ ತರ ಅನ್ನಿಸ್ತಾ ಇದೆ. ಸುಬ್ಬು, ತುಂಬಾ ಪ್ರೀತಿ ಮಾಡಿದವ್ರನ್ನ, ತುಂಬಾ ಹಚ್ಕೊಂಡವ್ರನ್ನ ಬಿಟ್ಟು ಬದುಕೋದು ತುಂಬಾ ಕಷ್ಟ ಆಗತ್ತೆ. ಸುಬ್ಬು, ನನ್ನ ನಂದಿನಿನೇ ತಗೊಳಪ್ಪ. ನಾವು ತುಂಬ ದೂರ ಇದ್ದು ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀವಿ. ಹಾಗಾಗಿ ನನ್ನ ಮಗಳು ಅಳಿಯ ಆ ನೋವನ್ನು ಪಡಬಾರ್ದು.